ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಸೊ ನೋಡಿ, ಕಂಪ್ನಿ ಬಂದುಬಿಟ್ಟು ಅಮೆಝಾನ್ ಅವರು ಹೈಯರ್ ಮಾಡ್ತಾ ಇರೋದು. ಇದು ಅಸೋಸಿಯೇಟ್ ರಿಟೇಲ್ ಪ್ರೊಸೆಸರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕರ್ನಾಟಕ ಅವ್ರಿಗೆ. ಸೊ ನೋಡಿ, ಇದು ಬ್ಯಾಂಗ್ಳೂರ್ ಲೊಕೇಶನ್. ವರ್ಚುವಲ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತೆ. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಡಿಸ್ಕ್ರಿಪ್ಷನ್ ಏನು ಅಂತ ನೋಡಿದ್ರೆ ಅಂತಂದರೆ ಆರ್ ಯು ಪ್ಯಾಷನೇಟ್ ಅಬೌಟ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ. ಮತ್ತು ಡ್ಯೂ ಯು ಲೈಕ್ ಟು ಡೈವ್ ಡೀಪ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ಸ್, ಮತ್ತು ಡ್ಯೂ ಯು ಸ್ಟ್ರೈವ್ ಟು ಎಕ್ಸೆಲ್ ಅಟ್ ಗೋಲ್ ಲಿಂಕ್ ಟು ಯು ಇಫ್ ಎಸ್ ದೆನ್ CMT ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ದಾರೆ. ಅಂತಂದರೆ ರಿಟೇಲ್ ಪ್ರೊಸೆಸ್ CMT ಇದು ನಿಮಗೆ ಬೆಸ್ಟ್ ಪೊಸಿಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಅಟ್ ಅಮೆಝಾನ್ ವಿ ಆರ್ ವರ್ಕಿಂಗ್ ಟು ಬಿ ಮೋಸ್ಟ್ ಕಸ್ಟಮರ್ ಸೆಂಟ್ರಿಕ್ ಕಂಪ್ನಿ ಆನ್ ಅರ್ತ್ ಟು ಗ್ರೋ ಇನ್ ವರ್ಚುವಲ್ ಗ್ಲೋಬಲ್ ಇ-ಕಾಮರ್ಸ್ ಎನ್ವಿರಾನ್ಮೆಂಟ್ ವಿತ್ ಅ ಗ್ರೇಟ್ ಸೆಲೆಕ್ಷನ್ ಅಟ್ ಅ ಬೆಸ್ಟ್ ಪ್ರೈಸ್ ಅಂತ. ಅಂದರೆ ವರ್ಚುವಲ್ ಆಗಿ ಆಪರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮತ್ತು ಬೆಸ್ಟ್ ಕಸ್ಟಮರ್ ಸರ್ವಿಸ್ ಅಂತಂದರೆ ವರ್ಲ್ಡಲ್ಲಿ ಬೆಸ್ಟ್ ಕಸ್ಟಮರ್ ಸರ್ವಿಸ್ನ ಸೆಂಟ್ರಿಕ್ ಕಂಪ್ನಿಯಾಗಿ ಮಾಡಬೇಕು ಅಂತ ಇದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ನೋಡೋದಾದರೆ CMT ವಿತ್ ಇನ್ ಅಮೆಝಾನ್ ಇಸ್ ಡಿಸೈನ್ ಟು ಎನ್ಶೋರ್ ಅಮೆಝಾನ್ ರಿಮೈನ್ ಕಾಂಪಿಟೇಟಿವ್ ಇನ್ ದ ಆನ್ಲೈನ್ ಸ್ಪೇಸ್ ವಿತ್ ಅ ಬೆಸ್ಟ್ ಪ್ರೈಸ್. ಅಂತಂದರೆ ಬೇರೆ ಬೇರೆ ಆನ್ಲೈನ್ ವೆಬ್ ಪ್ಲ್ಯಾಟ್ಫಾರ್ಮ್ ಕೂಡ ಇದೆಯಲ್ಲ, ಅವ್ರ ಜೊತೆ ಒಳ್ಳೆ ಕಾಂಪಿಟೇಷನ್ ಕೂಡ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ನೋಡೋದಾದರೆ ಸೊ ದ ಟಾಸ್ಕ್ ಹ್ಯಾಂಡಲ್ ಬೈ ದಿಸ್ ಗ್ರೂಪ್ ಹ್ಯಾವ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ಅಂತ ಕಸ್ಟಮರ್ ಬೈಯಿಂಗ್ ಡಿಸಿಷನ್ ಆ್ಯಂಡ್ ಆನ್ಲೈನ್ ಯೂಸರ್ ಎಕ್ಸ್ಪೀರಿಯನ್ಸ್. ಅಂತಂದರೆ ಈ ರೋಲಲ್ಲಿ ಏನು ಮೇನ್ ಆಗಿ ಅಂತಂದರೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಕಸ್ಟಮರ್ಸ್ಗೆ ಯಾವ ಥರ ಹ್ಯಾಂಡಲ್ ಮಾಡೋದು ಹೆಂಗೇನು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದಕ್ಕೇ ಇದೊಂದು ಬೆಸ್ಟ್ ರೋಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು CMT ಸೀಕಿಂಗ್ ಕ್ಯಾಂಡಿಡೇಟ್ ಹೂ ವಿಲ್ ರೆಸ್ಪಾನ್ಸಿಬಲ್ ಫಾರ್ ಮಾನಿಟರಿಂಗ್ ಪ್ರೈಸಿಂಗ್ ಪ್ಯಾರಾಮೀಟರ್ ಆ್ಯಂಡ್ ಇನ್ವಾಲ್ವ್ ಆಡಿಟ್ ಆಪರೇಷನ್ ಅಂತೆ. ಅಂತಂದರೆ ಈಗ ಪ್ರೈಸ್ಗಳನ್ನೆಲ್ಲ ಅಲೈನ್ ಮಾಡೋದು, ಪ್ರೈಸ್ ಹಿಂಗೆಲ್ಲ ಟ್ಯಾಗ್ಗಳು, ಈಗ ಆಫರ್ಗಳೆಲ್ಲ ಇರುತ್ತಲ್ಲ ಅದ್ರ ತಕ್ಕನಾಗೆ ಪ್ರೈಸ್ ಹಾಕೋದು ನಮ್ಮ ಜವಾಬ್ದಾರಿ. The successful candidate should have the ability to work at all level within the eye of detail to achieve progress goal ಅಂತ ಕೂಡ ಹೇಳಿದ್ದಾರೆ. ಸೊ ಎವ್ರಿ ಲೆವೆಲಲ್ಲಿ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ. ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಎಕ್ಸೆಲ್ ಇನ್ ದ ಫಾಸ್ಟ್ ಪೇಸ್ಡ್ ಮಲ್ಟಿ ಟಾಸ್ಕ್ ಡೈನಮಿಕ್ ಎನ್ವಿರಾನ್ಮೆಂಟ್ ಅಂತ. ಅಂದರೆ ಬೇಗ ಲರ್ನ್ ಮಾಡೋದು ಮತ್ತು ಡೈನಮಿಕ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಈ ರೋಲಲ್ಲಿ ಏನು ಅಂತ ಅಂದರೆ, in this role, you will responsible to monitor and ensure the accuracy of pricing analytics and operation team through audits and process improvement activities. ಅಂತಂದರೆ ಈಗ ಪ್ರೈಸಿಂಗ್ ಎಲ್ಲ ಹಾಕಿರ್ತಾರಲ್ಲ ಒಂದು ಪ್ರಾಡಕ್ಟ್ಗೆ, ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ನೀವು ನೋಡಬೇಕಾಗಿರುತ್ತೆ. ಮತ್ತು ಆಪರೇಷನ್ ಟೀಮ್ ಅವರು ಆಡಿಟ್ ಎಲ್ಲ ಮಾಡಿರ್ತಾರಲ್ಲ ಅದೆಲ್ಲ ಕರೆಕ್ಟಾಗಿದೆನಾ ಅಂತ ನೋಡಬೇಕು. ದ ಜಾಬ್ ಇನ್ವಾಲ್ವ್ ಆಡಿಟಿಂಗ್ ಆಪರೇಷನ್ ಟೀಮ್ ಆ್ಯಂಡ್ ದ ಸಿಸ್ಟಮ್ ಔಟ್ಪುಟ್ ಅಂತಂದರೆ ಆಪರೇಷನ್ ಟೀಮ್ ಜೊತೆ ಆಡಿಟ್ ಮಾಡಿ ಮತ್ತು ಸಿಸ್ಟಮ್ದು ಔಟ್ಪುಟ್ ಕೂಡ ತಗೋಬೇಕು. ಸಜೆಸ್ಟಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ದ ಪ್ರೋಸೆಸ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಐಡೆಂಟಿಫೈಂಗ್ ದ ಎಮರ್ಜಿಂಗ್ ಪ್ರೋಸೆಸ್ ಪರ್ಫಾರ್ಮೆನ್ಸ್ ಟ್ರೆಂಡ್ಸ್ ಮತ್ತು ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಆಡಿಟ್ ಟ್ರ್ಯಾಕ್ ಆ್ಯಂಡ್ ಮೇಂಟೈನ್ ದ ಕ್ವಾಲಿಟಿ ಮೆಟ್ರಿಕ್ಸ್ ಆಫ್ ಅಸೈನ್ ಪ್ರೋಸೆಸ್. ಅಂತಂದರೆ ಒಂದು ಕ್ವಾಲಿಟಿ ಮ್ಯಾಟ್ರಿಕ್ಸ್, ಒಂದು ಪ್ರೈಸ್ದು ನಿಮಗೆ ಅಸೈನ್ ಮಾಡಿದ್ದಾರೆ ಅಂತಂದರೆ ಅದು ಟ್ರೆಂಡ್ ಯಾವ ಥರ ಹೋಗ್ತಿದೆ. ಸೊ ನೀವು ಪ್ರೈಸ್ ಕಮ್ಮಿ ಮಾಡಿದಾಗ ಏನಾದ್ರು ತುಂಬ ಕಸ್ಟಮರ್ಸ್ ಬೈ ಮಾಡ್ತಿದ್ದಾರಲ್ಲ, ಇನ್ನೂ ಕಮ್ಮಿ ಮಾಡಬೇಕು ಯಾವ ಥರ ಅನ್ನೋದೆಲ್ಲ ಮೇಂಟೈನ್ ಮಾಡೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಈ ರೋಲಲ್ಲಿ. ದ ಇಂಡಿವಿಜುವಲ್ ವಿಲ್ ಇಂಟರ್ಯಾಕ್ಟ್ ವಿತ್ ಅ ಬಿಸ್ನೆಸ್ ಆಟೋಮೇಷನ್ ಟೆಕ್ನಾಲಜಿ ಟೀಮ್ ಟು ಹೆಲ್ಪ್ ಡ್ರೈವ್ ಆಪರೇಷನಲ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂತ. ಅಂದರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೀವು ಈ ಟೀಮ್ ಅವ್ರಿಗೆ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಇದೆನಾ ಏನಿದೆ ಅನ್ನೋದನ್ನೆಲ್ಲ ನೀವು ಸಜೆಸ್ಟ್ ಮಾಡಬೇಕಾಗಿರುತ್ತೆ. ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಎಬಿಲಿಟಿ ಟು ವರ್ಕ್ ಅಟ್ ಆಲ್ ಲೆವೆಲ್ ವಿತ್ ಇನ್ ದ ಐ ಡೀಟೇಲ್ ಆಫ್ ಅಚೀವ್ ಪ್ರೊಸೆಸ್ ಗೋಲ್ ಅಂತ ಕೂಡ ಹೇಳಿದ್ದಾರೆ. ಆ್ಯಕ್ಟಿವ್ಲಿ ಸೀಕ್ ಟು ಅಂಡರ್ಸ್ಟ್ಯಾಂಡ್ ಅಮೆಝಾನ್ ಕೋರ್ ವ್ಯಾಲ್ಯೂಸ್ ಆ್ಯಂಡ್ ಟ್ರಾನ್ಸ್ಲೇಟ್ ದೋಸ್ ಇಂಟು ಎವ್ರಿ ಡೇ ಪ್ರಾಕ್ಟೀಸ್. ಅಂತಂದರೆ ಅಮೆಝಾನ್ ಕೋರ್ ವ್ಯಾಲ್ಯೂಸ್ ಏನಿರುತ್ತೆ, ಕಸ್ಟಮರ್ ಇದನ್ನ ಚೆನ್ನಾಗಿ ಮಾಡೋದಲ್ಲ, ಸೊ ಅದನ್ನ ಡೀಟೇಲಾಗಿ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎನಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು.
ಮತ್ತು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ವರ್ಕ್ ಫ್ಲೆಕ್ಸಿಬಲ್ ಶಿಫ್ಟ್ ಅಂತಂದರೆ ವೀಕೆಂಡ್ಸಲ್ಲೆಲ್ಲ ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟೇ ಅವ್ರ ಕ್ವಾಲಿಫಿಕೇಷನ್ ಕೇಳಿರೋದು. ಸೊ ಈಗ ಅಪ್ಲೈ ನಾವು ಕೊಡೋಣ. ಸೊ ಅಪ್ಲೈ ನಾವು ಕೊಟ್ಟಾಗ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅಮೆಝಾನ್ ಅವ್ರದ್ದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ನೀವು ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಆಗ್ಬೋದು, ಇಲ್ಲ ಅಂತ ಅಂದರೆ ಲಾಗಿನ್ ವಿತ್ ಗೂಗಲ್ ಆರ ಕೊಡಿ, ಇಲ್ಲ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಕ್ರಿಯೇಟ್ ಅಕೌಂಟ್ ಕೂಡ ಕೊಡ್ಬೋದು. ನಾನು ಲಾಗಿನ್ ವಿತ್ ಗೂಗಲ್ ಕೊಡ್ತೀನಿ. ನೋಡಿ ಇಲ್ಲಿ ಲೈಕ್ ಬ್ಯಾಚುಲರ್ಸ್ ಡಿಗ್ರಿ ಆಗಿದೆ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳೋಣ. ಇದು ವರ್ಕ್ ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಬಿಟ್ಟು ಕಂಟಿನ್ಯೂ ಕೊಡಬೇಕು. ಸೊ ಆಲ್ರೆಡಿ ನಂದು ಅಪ್ಲಿಕೇಶನ್ ಇರೋದ್ರಿಂದ ಅವರೇ ತಗೊಂಡಿದ್ದಾರೆ. ಇಲ್ಲಿ ಜನರಲ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಮತ್ತು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಹಾಕೋಬೇಕು, ಡಿಗ್ರಿದೆಲ್ಲ ಹಾಕೋಬೇಕು. ನೆಕ್ಸ್ಟು ಇದೆಲ್ಲ ಹಾಕೊಂಡು ಆನ್ಸರ್ ಮಾಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡೋಣ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟಾದಮೇಲೆ ಇದೆಲ್ಲ ಅಗ್ರಿ ಅಂತ ಹೇಳಿ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಕನ್ಫರ್ಮ್ ಕೊಡೋಣ. ಅದಾದಮೇಲೆ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗಿರುತ್ತೆ. ಸೊ ನೋಡಿ, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಸೋಸಿಯೇಟ್ ರಿಟೇಲ್ ಪ್ರೊಸೆಸ್. ಸೊ ಇದು ನಾವು ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.